ಪುಣೆ ಕೋಟೆಯೊಳಗೆ ಅಂದರೆ ನಗರದೊಳಗೆ ಯಾರೇ ಹಿಂದೂಗಳು ಬರುವಂಗಿಲ್ಲ. ನಾನು ಹೋಗಿ ತೆಂಗಿನಕಾಯಿ ತೆಗಿತೀನಿ, ಅದನ್ನು ನಾಶ ಮಾಡ್ತೀನಿ. ಏನೊಂದು ರಣನೀತಿ ಬಂತು ನೋಡಿ. ಒಂದು ಬರೇ ಹೋಳಿಕಾ ದಹನ ನೋಡಿಬಿಟ್ಟು ಶಿವಾಜಿ ಮಹಾರಾಜರಿಗೆ ಅದೊಂದು ರಣನೀತಿ ಬರುತ್ತೆ. ಪೀಡೆ ನಮ್ಮ ಮಹಾರಾಷ್ಟ್ರ ಹಿಂದವಿ ಸ್ವರಾಜ್ಯದಿಂದ ತೊಲಗಿತು, ಆದರೆ ಅಲ್ಲಿ ಅದು ಅದೊಂದು ಇನ್ನೊಂದು ವೇದನೆ ಆಗುತ್ತೆ. ಸೂರತ್ ಪಟ್ಟಣ ಅದೊಂದು ಮೊಘಲ ಸಾಮ್ರಾಜ್ಯದ ಮುಕುಟಮಣಿ, ಒಂಥರ ಶ್ರೀಮಂತ ದೇಶ, ಒಂದು ಶ್ರೀಮಂತ ಪ್ರಾಂತ. ಅಲ್ಲಿ ಬ್ರಿಟಿಷರದ್ದು, ಡಚ್ರದ್ದು, ಪೋರ್ಚುಗೀಸರದ್ದು, ತುರ್ಕರದ್ದು ಎಲ್ಲ ಫ್ಯಾಕ್ಟ್ರಿಗಳಿರ್ತವೆ. ಅದಾದ ನಂತರ ಇವನು ಶಾಹಿಸ್ತಾ ಖಾನ್ ಇನ್ನೊಂದು ಟೆಕ್ನಿಕಲ್ ಮಿಸ್ಟೇಕ್ ಮಾಡ್ತಾನೆ. ಚಾಕಣ ಯುದ್ಧ ಆದ ನಂತರ ಅದೇನಪ್ಪ ಅಂತ ಹೇಳಿದ್ರೆ, ಎಲ್ಲ ಅಧಿಕಾರ, ಎಲ್ಲ ಪವರ್ ಕೇವಲ ಮುಸ್ಲಿಂ ಸರ್ದಾರ್ ಕೊಡ್ತಾನೆ. ಅವನಿಗೆ ಹಿಂದೂ ಸರ್ದಾರ್ ಮೇಲೆ ನಂಬಿಕೆ ಇಲ್ಲ. 2 ಲಕ್ಷ ಸೈನ್ಯದಲ್ಲಿ ಸಾಧಾರಣ ಒಂದು 75-80% ಹಿಂದೂ ಮರಾಠ ಅಥವಾ ರಜಪೂತ ಸೈನಿಕರು. ಅವರಿಗೆ ಅಧಿಕಾರ ಕೊಡಲ್ಲ. ಏನು ಮಾಡಿದ್ರು ಡಿಸಿಷನ್ ಮೇಕಿಂಗ್ ಪವರ್ ಎಲ್ಲರೂ ಅವನು ಮುಸ್ಲಿಂ. ಅವನಿಗೆ ನಂಬಿಕೆ ಹೋಗಿದೆ. ಇವರು ಧರ್ಮಕ್ಕಾಗಿ ಏನು ಬೇಕಾದ್ರೂ ಮಾಡುವಂಥವ್ರು. ಶಿವಾಜಿ ಮಹಾರಾಜರು ಹರಹರ ಮಹಾದೇವ್ ಅಂತ ಹೇಳಿದರೆ ಇವ್ರ ತಲೆ ಕೆಟ್ಟೋಗುತ್ತೆ, ಏನಾದರೂ ಮಾಡ್ಬೋದು. ಅದೊಂದು ಟ್ಯಾಕ್ಟಿಕಲ್ ಎರರ್. ಫಿಸಿಕಲಿ ಬಾಡಿಲಿ ಅವರು ಮೊಘಲರ ಸೈನಿಕರ ಜೊತೆಗಿದ್ರು, ಆದರೆ ಮಾನಸಿಕವಾಗಿ ಇವರು ವಿರುದ್ಧನೇ. ಅವ್ರಿಗೆ ಏನಪ್ಪ ಇಷ್ಟೆಲ್ಲ ನಾವು ಮಾಡಿದ್ರು, ನನ್ನ ಮೇಲೆ ಇಷ್ಟೊಂದು ಅನುಮಾನ. ನಮಗೆ ಯಾರ್ಯಾರೋ ಇವರು ತುರುಕರು ಹೇಳುವಂತಹ ಕೊಟ್ಟ ನಿರ್ದೇಶನ ನಾವು ಪಾಲಿಸಬೇಕು. ನಾವು ಎಂತೆಂಥ ದೊಡ್ಡ ದೊಡ್ಡ ಸರ್ದಾರರು, ನಮ್ಮ ಜೊತೆಗೆ ದೊಡ್ಡ ಪ್ರಾಂತನೇ ಇದೆ, ನಮ್ಮದೇ ಸ್ವಂತ ಸೈನ್ಯ 20-25 ಸಾವಿರದ ಮೇಲಿದೆ. ಅಂಥದ್ದಾಗಿ ನಾವು ಇಷ್ಟು ಚಿಕ್ಕ ಪುಟ್ಟ ಮುಸ್ಲಿಂ ಸರ್ದಾರನಿಂದ ನಾವು ಆದೇಶ ಪಡ್ಕೋಬೇಕಾ? ಒಂಥರ ಅವರಿಗೆ ಏನೋ ಒಂದು ಅವರ ಅವರ ಸ್ವಾಭಿಮಾನಕ್ಕೆ ಪೆಟ್ಟು. ಇದು ಶಾಹಿಸ್ತಾ ಖಾನ್ ಮಾಡಿದ್ದು 2ನೇ ಮಿಸ್ಟೇಕ್, ಟ್ಯಾಕ್ಟಿಕಲ್ ಎರರ್. ಒಂದು ಬುದ್ಧಿ ಭ್ರಮಣೆ ಆಗುತ್ತೆ. ಒಂದು ಯುದ್ಧ, ಚಾಕಣ ಯುದ್ಧ ನೋಡಿ ಶಾಹಿಸ್ತಾ ಖಾನನ ಒಂದು ಲಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಲ್ಲ, ಪೆಟ್ಟಾಯಿತು. ಅವನು ಲಾಜಿಕಲ್ ಥಿಂಕಿಂಗ್ ಕಂಪ್ಲೀಟ್ ಕಳ್ಕೊಂಡ್ಬಿಟ್ಟ ಅವನು ಶಾಹಿಸ್ತಾ ಖಾನ್. ರಾತ್ರಿ ಪುಣೆ ಕೋಟೆಯೊಳಗೆ ಅಂದರೆ ನಗರದೊಳಗೆ ಯಾರೇ ಹಿಂದೂಗಳು ಬರುವಂಗಿಲ್ಲ, ಒಳಗೆ ಬರುವಂಗಿಲ್ಲ, ಪರವಾನಗಿ ಪತ್ರ ಇಲ್ಲದೆ. ಒಳಗಿರೋರು ಹೊರಗೆ ಹೋಗೋಲ್ಲ. ದಿಗ್ಬಂಧನ. ಎಲ್ಲಿ ನೋಡಿದ್ರು ಸೈನಿಕರು. ಮಧ್ಯದಲ್ಲಿ ಲಾಲ್ ಮಹಲ್ ಅಲ್ಲಿ ಒಂದು ವಾಸ. ಇಷ್ಟು ಮಾಡಿದ್ರು ಅವನಿಗೆ ಸುರಕ್ಷತೆ ಅಂತ ಅನಿಸ್ಲಿಲ್ಲ. ಶಿವಾಜಿ ಮಹಾರಾಜರು ಈ ಲಾಲ್ ಮಹಲ್ ಮೇಲೆ ಟ್ಯಾಕ್ಟಿಕಲ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಅವಾಗ ಫಸ್ಟ್. ಅದಕ್ಕಾಗಿ ಅವರಿಗೆ ಸಿಕ್ಕಿದ ಒಂದು ಐಡಿಯಾ, ಈಗ ಮಾಡಬೇಕು ಅನ್ನೋ ಐಡಿಯಾ. ಆಗ ಅವರಿಗೆ ಇದು ಹೋಳಿ ಆಟ ಆಡ್ತಾರಲ್ಲ, ಹೋಳಿ ಉತ್ತರ ಪ್ರದೇಶದಲ್ಲೆಲ್ಲ, ಉತ್ತರ ಭಾರತದಲ್ಲಿ ಹೋಳಿ ಆಟ ಭಾಳ ಒಂದು ದೊಡ್ಡ ಇದು. ಹೋಳಿಕಾ ದಹನ ಮಾಡ್ತಾರೆ. ಇವರು ನಮ್ಮ ಕೆಲವು ಉತ್ತರ ಭಾರತದ ಸಿಂಧಿಗಳು, ಅಂದರೆ ಸಿಂಧ್ ಪ್ರಾಂತದಿಂದ ಬಂದವರು, ಆ ದಿನ ಹೋಳಿಕಾ ದೇವಿಯ ನೆನಪಿಗಾಗಿ ಒಂದು ದಾರಕ್ಕೆ ಹಪ್ಪಳ ಕಟ್ಟಿ ಆ ಬೆಂಕಿ ಮೇಲೆ ಇಡ್ತಾರೆ. ಆಗ ಅದು ದಾರ ಕಟ್ಟಾಗೋದಿಲ್ಲ, ಹಪ್ಪಳ ಒಳ್ಳೆ ಹುರಿತದೆ. ಅದನ್ನು ಹಪ್ಪಳವನ್ನು ಅವರು ಪ್ರಸಾದ ಅಂತ ತಿಂತಾರೆ. ಒಂದು ಸಾಂಕೇತಿಕ. ಎಷ್ಟೇ ದೊಡ್ಡ ಬೆಂಕಿ ಆದರೂ ಆ ಭಕ್ತಿಯನ್ನು ಒಂದು ಸೂತ್ರದಿಂದ ರಕ್ಷಣೆ ಮಾಡಿದ ನಮ್ಮ ಪ್ರಹ್ಲಾದನಿಗೆ ಬೆಂಕಿ ಕೊಟ್ಟು ಅವನ ತಂದೆಯನ್ನೇ ಇದು ಮಾಡಿರ್ತಾರೆ, ರಕ್ಷಣೆ ಕೊಟ್ಟಿರ್ತಾರೆ. ಆ ಸೂತ್ರನೇ ದೇವರ ಭಕ್ತಿ ಅನ್ನೋ ಒಂದು ಸಾಂಕೇತಿಕ ಒಂದು ಹಬ್ಬ ಅದು. ರಾತ್ರಿ ಒಂದು ದೊಡ್ಡ ಬೆಂಕಿ ಹಾಕಿಬಿಟ್ಟು ಅದರಲ್ಲಿ ತೆಂಗಿನಕಾಯಿ ಹಾಕ್ತಾರೆ, ಅಥವಾ ಇವರು ಸಿಂಧಿಗಳ ಒಂದು ಹಗ್ಗಕ್ಕೆ ಹಪ್ಪಳ ನೇತಾಕಿ ಅದರಿಂದ ಹೋದು ಅದನ್ನು ಪ್ರಸಾದ ಅಂತ ತಿಂತಾರೆ. ಆ ಸಮಯದಲ್ಲಿ ಶಿವಾಜಿಯ ರಾಜಗಢ ಅನ್ನೋ ಕೋಟೆಯಲ್ಲಿ ಇದ್ದರು ಶಿವಾಜಿ ಮಹಾರಾಜರು. ರಾಜಗಢ ಕೋಟೆಯಲ್ಲಿ ಒಂದು ಕ್ರೀಡೆ, ಸಾಹಸ ಕ್ರೀಡೆ. ದೊಡ್ಡದು ಬೆಂಕಿ ಹಾಕಿರ್ತಾರೆ. ದೊಡ್ಡ ಬೆಂಕಿ ಅಂತ ಹೇಳಿದ್ರೆ ಒಂದು 10-15 ಅಡಿ ಅಗಲದ್ದು ದೊಡ್ಡ ಬೆಂಕಿ, ಕಟ್ಟಿಗೆ ಎಲ್ಲ ಹಾಕಿ ದಗ ಬೆಳೀತದೆ. ಅದರಲ್ಲಿ ಇವರು ಮಹಾರಾಜರು ಅಥವಾ ರಾಜಕುಟುಂಬದ ಯಾರಾದರೂ ತೆಂಗಿನಕಾಯಿ ಹೀಗೆ ಬಿಸಾಕ್ತಾರೆ, ಅದು ಉಳಿತದೆ. ತೆಂಗಿನಕಾಯಿ ಬಿಸಾಕುವಾಗ ಕೆಲವು ಹುಡುಗರು
ಕುದುರೆ ಮೇಲಿಂದ ರಭಸವಾಗಿ ಬರಬೇಕಾದ್ರೆ ಕುದುರೆ ಮೇಲಿಂದನೇ ಲಗಾಮ್ ಇಟ್ಕೊಂಡು ಸಂಪೂರ್ಣವಾಗಿ ಬಗ್ಗಿ ಆ ತೆಂಗಿನಕಾಯಿ ಉರಿತಾ ಇರೋ ತೆಂಗಿನಕಾಯಿ ತೆಗೆದು ಇದು ಮಾಡಬೇಕು. ಯಾರು ಹೆಚ್ಚು ಸಾಹಸ ತೋರಿಸ್ತಾರೆ, ಯಾರು ಹೆಚ್ಚು ತೆಂಗಿನಕಾಯಿ ತೆಗಿತಾರೆ ಅವರು ವಿನ್ನರು. ಅವ್ರಿಗೆ ರಾಜನಿಂದ ಬಹುಮಾನ, ಉಡುಗೊರೆ, ಅದು ಇದು ಎಲ್ಲ. ಅದೊಂದು ಅವರಿಗೆ ಒಂದು ಸಾಹಸ ಕ್ರೀಡೆ. ಶಿವಾಜಿ ಮಹಾರಾಜರಿಗೆ ಭಾಳ ಯೋಚನೆ, ಏನು ಮಾಡೋದು, ಚಾಕಣ ಕೋಟೆ ಹೋಯಿತು, ಶಾಯಿಸ್ತಾ ಖಾನ್ ಬಂದಿದ್ದಾನೆ ಅಂತ ಏನೂ ಯೋಚನೆ. ಸಾಹಸ ಕ್ರೀಡೆಯೆಲ್ಲ ಬಾಕಿ ಜನ ಎಲ್ಲ ಚಪ್ಪಾಳಿ ತಟ್ಕೊಂಡು ಸಂಭ್ರಮ ಪಡ್ತಾ ಇದ್ದಾರೆ. ಶಿವಾಜಿಗೆ ಏನೂ ಅಭಿರುಚಿ ಇಲ್ಲ, ಅವ್ರ ಮನಸ್ಸೆಲ್ಲ ಆ ಕಡೆನೇ ಇದೆ. ಶಾಯಿಸ್ತಾ ಖಾನ್ ನನ್ನ ಅರಮನೆ ತೆಗೆದಿದ್ದಾನೆ, ವಶಪಡಿಸ್ಕೊಂಡಿದ್ದಾನೆ, ನಮ್ಮ ಜನರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ, ಏನು ಮಾಡೋದು ಅಂತೇಳಿ ತದೇಕ ದೃಷ್ಟಿಯಿಂದ ಬೆಂಕಿ ನೋಡ್ತಾ ಇರ್ತಾರೆ. ಒಬ್ಬ ಬಂದುಬಿಟ್ಟು ತೆಂಗಿನಕಾಯಿ ನೋಡ್ತಾನೆ, ಅವ್ರಿಗೆ ಐಡಿಯಾ ಆಗುತ್ತೆ. ನಾನು ಮಾಡೋದಾದರೆ ಸುತ್ತಲೂ ಬೆಂಕಿಯಾಗಿ 2 ಲಕ್ಷ ಸೈನಿಕರು ಪುಣೆ ಕಂಟೋನ್ಮೆಂಟ್ ಏರಿಯಾ ಕೋಟೆಯಾಗಿ ಅವರು ರಕ್ಷಣೆ ಮಾಡಿದ್ದಾರೆ. ಮಧ್ಯದಲ್ಲಿ ತೆಂಗಿನಕಾಯಿ ಥರ ಶಾಯಿಸ್ತಾ ಖಾನ್ ಇದ್ದಾನೆ, ಬೆಂಕಿ ಥರ ಅವನಿಗೆ ರಕ್ಷಣೆ ಇದೆ. ನಾನು ಹೋಗಿ ತೆಂಗಿನಕಾಯಿ ತೆಗಿತೀನಿ, ಅದನ್ನು ನಾಶ ಮಾಡ್ತೀನಿ. ಏನೊಂದು ರಣನೀತಿ ಬಂತು ನೋಡಿ. ಒಂದು ಬರೇ ಹೋಳಿಕಾ ದಹನ ನೋಡಿಬಿಟ್ಟು ಶಿವಾಜಿ ಮಹಾರಾಜರಿಗೆ ಅದೊಂದು ರಣನೀತಿ ಬರುತ್ತೆ. ಆ ರಣನೀತಿ ಪ್ರಕಾರ ಅವರು ರಾತ್ರಿ ಒಳಗೆ ಹೋಗಬೇಕು. ಒಳಗೆ ಹೋಗ್ಲಿಕ್ಕೆ ಅವ್ರು ಕೇವಲ ಒಂದು 200 ಜನರದ್ದು ಒಂದು ಮದುವೆ ದಿಬ್ಬಣ, ಶಿವಾಜಿ ಮಹಾರಾಜರು ಒಂದು ಪಲ್ಲಕ್ಕಿ ಹೊರುವಂತಹ ಒಬ್ಬ ಜನ, ಅವ್ರದ್ದೇ ಸೈನಿಕ ಒಬ್ಬ ಮದುಮಗ, ಹಾಗೆ ಎಲ್ಲ ಹೋಗ್ಬಿಟ್ಟು ಏನೋ ಒಂದು ಪರವಾನಿಗೆ ತಗೋತಾರೆ, ಒಳಗೆ ಹೋಗ್ಲಿಕ್ಕೆ ಪರ್ಮಿಷನ್ ಅಂದರೆ ವೀಸಾ ತಗೋತಾರೆ. ವೀಸಾ ತೊಗೊಂಡ್ಬಿಟ್ಟು ಕಂಟೋನ್ಮೆಂಟ್ ಒಳಗೆ ಹೋಗ್ತಾರೆ. ಒಳಗೆ ಹೋಗ್ಬಿಟ್ಟು ಎಲ್ಲರೂ ಅಲ್ಲಲ್ಲಿ ಕದ್ದು ಕೂರ್ತಾರೆ. ಅಲ್ಲಲ್ಲಿ ಅಡಗಿಸಿಟ್ಟು ಅವ್ರ ಖಡ್ಗ, ಎಷ್ಟೋ ದಿನಗಳಿಂದ ಒಂದೊಂದಾಗಿ ಖಡ್ಗ ತಗೊಂಡೋಗಿ ಅವರು ಅಡಗಿಸಿಟ್ಟಿರ್ತಾರೆ. ಆ ಖಡ್ಗ ಎಲ್ಲ ಸಿಗುತ್ತೆ, ಎಲ್ಲ ಒಟ್ಟು ಮಾಡ್ಕೋತಾರೆ. ರಾತ್ರಿ ಸರಿಯಾದ ಸಮಯ ನೋಡ್ತಾರೆ. ಸಮಯ ನೋಡಿಬಿಟ್ಟು ಅವರು ಲಾಲ್ ಮಹಲ್ನ ಹಿಂಭಾಗದಿಂದ ಅವ್ರ ಗೋಡೆ ಎಲ್ಲ ಜಾಗ ಪರಿಚಯ ಅದನ್ನು ಸುತ್ತಿಗೆಯಿಂದ ಒಡೆದು ಅಲ್ಲಿಂದ ಗೋಡೆ ಒಡೆದು ಒಳಗೆ ಹೋಗ್ತಾರೆ. ಒಳಗಿಬಿಟ್ಟು ಅವನು ಶಿವಾಜಿ ಮಹಾರಾಜರು ವಾಸವಾಗಿದ್ದ ಜಾಗನೇ ಅವನು ತನ್ನ ಅಂತಃಪುರ ಜನನ ಆಗಿ ಮಾಡಿರ್ತಾನೆ. ಅವನಿಗೆ ಶಾಯಿಸ್ತಾ ಖಾನಿಗೆ ಕಾಪಾಡಲಿಕ್ಕೆ ಎಲ್ಲರೂ ಹಿಜಡಾಗಳು. ಅವನು ಅಂತಃಪುರದಲ್ಲೇ ಮಲಗಿರ್ತಾನೆ, ಅವನ ಮಗನೂ ಅಲ್ಲೇ ಇರ್ತಾನೆ. ಅಲ್ಲಿ ಹೋಗ್ಬಿಟ್ಟು ಅವನಿಗೆಲ್ಲ ಅಟ್ಯಾಕ್ ಮಾಡ್ತಾನೆ. ಶಾಯಿಸ್ತಾ ಖಾನನ ಮಗ ಒಬ್ಬ ಸತ್ತೋಗ್ತಾನೆ. ಶಾಯಿಸ್ತಾ ಖಾನ ಅಲ್ಲಿಂದ ಮಹಡಿ ಮೇಲಿಂದ ಕೆಳಗೆ ಜಂಪ್ ಮಾಡ್ತಾನೆ. ಮಾಡುವಾಗ 3 ಬೆರಳು ಹೋಗುತ್ತೆ. ಒಂದು ಮೇನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅವನು ತಪ್ಪಿಸ್ಕೊಂಡು ಹೋಗ್ತಾನೆ. ಅದಾದ ನಂತರ ಅವನಿಗೆ ಒಂಥರ ಹುಚ್ಚು ಹಿಡ್ದಾಗುತ್ತೆ. ಸೌತ್ ಆಗ್ತಾನೆ. ಔರಂಗಜೇಬನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಅವನು ತನ್ನ ಸ್ವಂತ ಮಾಮನಿಗೆ ಚೀಮಾರಿ ಹಾಕ್ಬಿಟ್ಟು ಅಲ್ಲಿಂದ ದೂರದ ಬಂಗಾಳ ಕಳಿಸ್ತಾನೆ. ಈಗಿನ ಬಾಂಗ್ಲಾದೇಶದಲ್ಲಿ ಏನು ಮುಘಲರು ಆಗಿನ ಕಾಲದಲ್ಲಿ ಏನೆಲ್ಲ ದೌರ್ಜನ್ಯ ನಡೆಸಿದ್ರು ಅದರ ಪ್ರತಿಫಲನ ಈಗ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆಗ ಮಾಡಿಸಿದ್ದು ಅವನು ಶಾಯಿಸ್ತಾ ಖಾನ್ ಮಾಡಿಸಿದ ದೌರ್ಜನ್ಯ, ನಾವು ಅದೇ ಸಂತಾನಗಳು ಏನೆಲ್ಲ ಅನಾಚಾರ ಮಾಡ್ತಾನೆ. ಇಲ್ಲಿ ಶಿವಾಜಿ ಮೇಲಿನ ಇದ್ದ ಕೋಪ ಎಲ್ಲ ಅಲ್ಲಿ ತೀರಿಸ್ಕೋತಾನೆ, ಅಲ್ಲಿ ಕಳಿಸ್ತಾನೆ. ಪೀಡೆ ನಮ್ಮ ಮಹಾರಾಷ್ಟ್ರ ಹಿಂದವಿ ಸ್ವರಾಜ್ಯದಿಂದ ತೊಲಗಿತು, ಆದರೆ ಅಲ್ಲಿ ಬಾಂಗ್ಲಾದಲ್ಲಿ ಒಕ್ಕರಿಸ್ತು. ಅದೊಂದು ಇನ್ನೊಂದು ವೇದನೆ ಆಗುತ್ತೆ. ಆದರೆ ಅಟ್ಲೀಸ್ಟ್ ಶಿವಾಜಿ ಮಹಾರಾಜರ ಕೈಯಿಂದ ಅವನು ತಪ್ಪಿಸ್ಕೊಂಡು ಹೋಗ್ತಾನೆ. ಅದಾದ ನಂತರ 60ನೇ ಇಸ್ವಿಯಿಂದ 63ನೇ ಇಸ್ವಿ ತನಕ ಶಾಯಿಸ್ತಾ ಖಾನಲ್ಲಿ ಇದ್ದರೂ ಮಾತ್ರ ಹುಚ್ಚನಾಗಿ ಇರ್ತಾನೆ. ಶಿವಾಜಿ ಮಹಾರಾಜರಂದ್ರೆ ಏನೇನೆಲ್ಲ ಕಲ್ಪಿತ ಕಥೆಗಳು ಬರುತ್ತೆ ಮರಾಠರ ಹೆಸರಲ್ಲಿ. ಶಿವಾಜಿ ಮಹಾರಾಜರು 1666 ನಂತರ ಪುರಂದರ ಯುದ್ಧ ಸೋತ ನಂತರ ಶಿವಾಜಿ ಮಹಾರಾಜರಿಗೆ ಆಗ್ರಾ ಕೋಟೆಯಲ್ಲಿ ಔರಂಗಜೇಬನ್ನು ಪ್ರತ್ಯಕ್ಷ ನೋಡಲೇಬೇಕಾಗುತ್ತೆ. ಅವನ ಆಸ್ಥಾನದಲ್ಲೇ ಔರಂಗಜೇಬನ 50ನೇ ಜನ್ಮದಿನ ಉತ್ಸವ ನೋಡಲಿಕ್ಕೆ ಶಿವಾಜಿ ಮಹಾರಾಜರಿಗೆ ಹೋಗಲೇಬೇಕಾಗಿದೆ. ಅದೊಂದು ಪುರಂದರ ಒಪ್ಪಂದದ ಕರಾರಿನ ಪ್ರಕಾರ ಒಂದು ಕರಾರು ಒಪ್ಪಂದದ್ದು. ಶಿವಾಜಿ ಮಹಾರಾಜರಿಗೆ ಮನಸ್ಸಿಲ್ಲದೆ ಇದ್ರೂ ಹೋಗಬೇಕಾಗುತ್ತೆ. ಅಲ್ಲಿ ಅವಮಾನ ಆಗುತ್ತೆ, ಶಿವಾಜಿನ ಅರೆಸ್ಟ್ ಮಾಡ್ತಾರೆ, ಎಲ್ಲ ಆಗುತ್ತೆ. ಆ ಸಮಯದಲ್ಲಿ ಶಿವಾಜಿ ಮಹಾರಾಜರು ಮುಖತಃ ಮುಖತಃ ಭೇಟಿ ಮಾಡೋಣ ಅಂತ ತುಂಬ ಸಲ ರಿಕ್ವೆಸ್ಟ್ ಮಾಡಿರ್ತಾರೆ. ನಾನು ಒಬ್ಬ ದೊಡ್ಡ ರಾಜ, ಆದಿಲ್ ಶಾಹಿಯನ್ನೇ ಮುಳುಗಿಸಿದ್ದೀನಿ, ನಾನು ನಿನಗೆ ಈಕ್ವಲ್, ನಾವಿಬ್ಬರು ಸೇರೋಣ, ನನ್ನ ಮುಖತಃ ನನಗೆ ಒಂದು ಭೇಟಿ ಮಾಡಿಕೊಡು, ಅವಕಾಶ ಕೊಡು ಅಂತೇಳಿ. ಶಾಯಿಸ್ತಾ ಖಾನನ ಸ್ವಂತ ತಂಗಿ ಅಥವಾ ಹೆಂಡತಿಯ ತಂಗಿ ಯಾರೋ ಒಬ್ಬಳು ಇವನಿಗೆ ಔರಂಗಜೇಬನಿಗೆ ಪತ್ರ ಬರೆದಿರ್ತಾಳೆ. ಶಿವಾಜಿ ಮಹಾರಾಜರನ್ನ ಮುಖತಃ ಭೇಟಿ ಆಗಬೇಡ, ಅವನನ್ನು ಒಂದು 3-4 ಪದರ ಹಿಂದೆನೇ ನಿಲ್ಲಿಸು, ಮುಖ ಹತ್ತಿರ ನಿಲ್ಲಿಸ್ಕೋಬೇಡ, ಅವನು ಮಂಗನಾಗೆ ಜಿಗಿತಾನೆ,
ಕೆಳಗಡೆ ಮಹಡಿಯಿಂದ ಎತ್ತರ ಮೇಲ್ಮಹಡಿ ತನಕ ಜಿಗಿತಾನೆ, ಚಿಕ್ಕದಾಗ್ತಾನೆ, ದೊಡ್ಡದಾಗ್ತಾನೆ. ಶೈತಾನ ಅವನು ಬರೀ ಒಂದು ಕೈಯಿಂದ ಗೋಡೆ ಹೊಡಿತಾನೆ. ಅವನ ಕೈಯಿಂದ ಹೀಗೆ ಮಾಡಿದರೆ ವ್ಯಾಘ್ರನಕ ಬರುತ್ತೆ, ಏನೆಲ್ಲ ಬರೆದು ಕಳಿಸಿರ್ತಾರೆ. ಔರಂಗಜೇಬ ಒಂದೇ ಒಂದು ಸಲ ಶಿವಾಜಿ ಮಹಾರಾಜರನ್ನ ಮುಖತಃ ಭೇಟಿಯಾಗಿರೋದಿಲ್ಲ. ಇನ್ನು ಏನಿದ್ರು ಅವನ ಮೇಲೆ, ಅವನ ಸಾರ್ವಜನಿಕ ಆಸ್ಥಾನದಲ್ಲಿ ಅವನ ಸಿಂಹಾಸನದ ಮೇಲೆ ಕೂರ್ತಿದ್ದಾನೆ. ದೂರದಿಂದ ಶಿವಾಜಿ ನೋಡ್ತಾನೆ ವಿನ ಅವನಿಗೆ ಶಿವಾಜಿ ಅಂದರೆ ಹೆದರಿಕೆ ಇರುತ್ತೆ. ಶಿವಾಜಿ ನೋಡೇ ಇರಲ್ಲ. ಒಂದು ಮುಖತಃ ಭೇಟಿಯಾಗಿ ಆಮ್ನೆ ಸಾಮ್ನೆ ಕೂತ್ಕೊಂಡು ಮಾತಾಡ್ತಾರಲ್ಲ ರಾಜರ ಹಾಗೆ, ಒಂದು ಸಲನೂ ನೋಡಿರಲ್ಲ. ಒಂಥರ ಏನೋ ಒಂಥರ ಕಲ್ಪಿತ ಕಥೆಗಳು. ಅದಕ್ಕೆಲ್ಲ ಮೂಲ ಕಾರಣ ಶಾಯಿಸ್ತಾ ಖಾನಿಗೆ ಆಗಿದ್ದು ಅವಮಾನ. ಹುಚ್ಚನಾಗೆ ಆಗ್ತಾನೆ ಅವನು ಆಮೇಲೆ. ಹಾಗಾಗಿ ಈ ಸೈನ್ಯ ಎಲ್ಲ ವಾಪಸ್ ಹೋಗುತ್ತೆ ಈ ಸರ್ಜಿಕಲ್ ಸ್ಟ್ರೈಕ್ ಆದ ನಂತರ. 65 ತನಕ ಶಿವಾಜಿ ಮಹಾರಾಜರ ಹಿಂದೂವಿ ಸ್ವರಾಜ್ಯದ ಮೇಲೆ ಏನು ತೊಂದರೆ ಆಗಿರೋದಿಲ್ಲ. ಅದಾದ ನಂತರ 65ನೇ ಇಸವಿಯಲ್ಲಿ ಶಿವಾಜಿ ಮಹಾರಾಜರು ಸೂರತ್ ಪಟ್ಟಣ, ಅದೊಂದು ಮೊಘಲ ಸಾಮ್ರಾಜ್ಯದ ಮುಕುಟಮಣಿ, ಒಂಥರ ಶ್ರೀಮಂತ ದೇಶ, ಒಂದು ಶ್ರೀಮಂತ ಪ್ರಾಂತ. ಅಲ್ಲಿ ಬ್ರಿಟಿಷರದ್ದು, ಡಚ್ರದ್ದು, ಪೋರ್ಚುಗೀಸರದ್ದು, ತುರ್ಕ್ರದ್ದು ಎಲ್ಲ ಫ್ಯಾಕ್ಟ್ರಿಗಳಿರ್ತವೆ. ತುಂಬ ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲ ಆಗಿರುತ್ತೆ. ಅದಕ್ಕಾಗಿ ಸೂರತ್ ಕೋಟೆ ಅವರು ಶಿವಾಜಿ ಮಹಾರಾಜರು ಹೋಗಿಬಿಟ್ಟು ಕೊಳ್ಳೆ ಹೊಡಿತಾರೆ. ಕೊಳ್ಳೆ ಹೊಡೆದು ಅಪಾರ ಸಂಪತ್ತು, ಈಗ ಶಾಯಿಸ್ತಾ ಖಾನ್ ಎಲ್ಲ ಲೂಟಿ ಮಾಡಿದ್ದು ಎಲ್ಲ ಬಡ್ಡಿ ಸಮೇತ ವಸೂಲು ಮಾಡ್ಕೋಬೇಕು. ಯಾಕಂದರೆ ಇವರ ಸಾಮ್ರಾಜ್ಯದಿಂದ ಕೊಳ್ಳೆ ಹೊಡೆದಿದ್ದ ದುಡ್ಡೆಲ್ಲ ಅಲ್ಲಿ ಹೋಗಿದೆ. ಅದೆಲ್ಲ ಬಡ್ಡಿ ಸಮೇತ ವಾಪಸ್ ತಗೋಬೇಕು. ಅದು ರಾಜನ ಕರ್ತವ್ಯ. ಆ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ವಾಪಸ್ಸು ಅವರು ಬರ್ತಾರೆ ಸೂರತ್ ಪಟ್ಟಣದಿಂದ. ಅದಾದ ನಂತರ ಪುರಂದರ ಯುದ್ಧಕ್ಕೆ ಮಾಡಲಿಕ್ಕೆ ವಾಪಸ್ 2-2.5 ಲಕ್ಷ ಸೈನಿಕರನ್ನ ಕಳಿಸ್ತಾನೆ. ಮಿರ್ಜಾರಾಜೆ ಜೈಸಿಂಹನ ಅದು ಪುರಂದರ ಯುದ್ಧ. ಅದು ಮುಂದೆ ಮಾತಾಡುವಂತೆ. ಅದೊಂದು ಬಹಳ ಇಂಪಾರ್ಟೆಂಟ್ ಯುದ್ಧ ಅದು.